ಮಾಫಿಯಾ ಗುಂಡಾಗಳ ಬಗ್ಗೆ ಕೇಳಿದರೆ ನಮಗೆ ಬೆವರಲು ಶುರುವಾಗುತ್ತದೆ. ಯಾಕೆಂದರೆ ಅವರಿಗೆ ಇರುವ ಪವರ್ ನೋಡಿ ಪ್ರತಿಯೊಬ್ಬರೂ ಅವರಿಗೆ ದಂಡಾಲು ಹಾಕುತ್ತಾರೆ. ಒಬ್ಬ ಸಾಮಾನ್ಯ ವ್ಯಕ್ತಿ ಇವರ ಜೊತೆ ಮಾತನಾಡುವುದಕ್ಕಿಂತ ಅವರಿಂದ ದೂರ ಇರಲು ಇಷ್ಟಪಡುತ್ತಾರೆ. ಆದರೆ ಈಗ ಹೆಚ್ಚಾಗಿ ಅಪರಾಧ ಕೇವಲ ಗಂಡಸರು ಮಾತ್ರವಲ್ಲ, ಹೆಂಗಸರು ಕೂಡ ಮಾಡುತ್ತಿದ್ದಾರೆ. ಅಪರಾಧಗಳನ್ನು ತಡೆಯುವುದಕ್ಕೆ ಪ್ರತಿ ದೇಶಕ್ಕೂ ಅದರ ಮೇಲೆ ಕೆಲವು ಕಾನೂನುಗಳು ಇರುತ್ತವೆ. ಜೈಲು ಸಿಸ್ಟಮ್ ಇರುತ್ತದೆ. ನಮ್ಮ ದೇಶದಲ್ಲೂ ಕೂಡ ಒಂದು ಜೈಲು ಇದೆ. ಅದರ ಹೆಸರು ತಿಹಾರ್ ಜೈಲು. ಈ ಜೈಲನ್ನು ಏಷ್ಯಾದಲ್ಲಿಯೇ ಅತ್ಯಂತ ದೊಡ್ಡ ಮತ್ತು ಡೇಂಜರಸ್ ಜೈಲು ಎಂದು ಕರೆಯುತ್ತಾರೆ. ಈ ಜೈಲನ್ನು ಭೂಮಿ ಮೇಲಿರುವ ನರಕ ಎಂದು ಕೂಡ ಕರೆಯುತ್ತಾರೆ. ಅದಕ್ಕಾಗಿಯೇ ಇಲ್ಲಿಗೆ ಯಾರು ಹೋಗಲು ಬಯಸುವುದಿಲ್ಲ. ನಾರ್ಮಲ್ ಆಗಿ ಜೈಲಿನಲ್ಲಿ ಇರುವವರ ಜೀವನದ ಬಗ್ಗೆ ನೀವು ಕೇಳಿರುತ್ತೀರಿ. ಆದರೆ ಈ ಜೈಲಿನಲ್ಲಿ ಇರುವವರ ಜೀವನ ತುಂಬಾ ಭಯಾನಕವಾಗಿರುತ್ತದೆ. ತಿಹಾರ್ ಜೈಲಿನಲ್ಲಿ ಮಹಿಳೆಯರ ವಾರ್ಡ್ನಲ್ಲಿ ಕೆಲಸ ಮಾಡುವವರು ಮಹಿಳೆಯರ ವಾರ್ಡ್ನಲ್ಲಿ ಕೆಲಸ ಮಾಡುವುದಕ್ಕಿಂತ ಪುರುಷರ ವಾರ್ಡ್ನಲ್ಲಿ ಕೆಲಸ ಮಾಡಲು ಇಷ್ಟಪಡುತ್ತಾರೆ. ಹಾಗೆ ಏಕೆಂದು ತಿಳಿಯಬೇಕೆಂದರೆ ತಿಹಾರ್ ಜೈಲಿನಲ್ಲಿ ಮಹಿಳಾ ಖೈದಿಗಳ ಜೀವನ ಹೇಗಿರುತ್ತದೆ ಎಂದು ಇಂದು ಈ ವಿಡಿಯೋದಲ್ಲಿ ತಿಳಿಯೋಣ ಬನ್ನಿ. ಆದರೆ ಅದಕ್ಕಿಂತ ಮೊದಲು ಈ ವಿಡಿಯೋಗೆ ಒಂದು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೆ ತಪ್ಪದೆ ಶೇರ್ ಮಾಡಿ. ತಿಹಾರ್ ಜೈಲನ್ನು ಭೂಮಿ ಮೇಲಿನ ನರಕ ಎಂದರೂ ಕೂಡ ತಪ್ಪೇನಿಲ್ಲ. ಯಾಕೆಂದರೆ ಇಲ್ಲಿಗೆ ಯಾರೇ ಹೋದರೂ ಅವರ ಜೀವನ ನರಕವಾಗುತ್ತದೆ. ನೋಡಲು ಈ ಜೈಲಿನಲ್ಲಿ ಎಲ್ಲಾ ಫೆಸಿಲಿಟೀಸ್ ಇರುತ್ತದೆ. ಆದರೆ ಇಲ್ಲಿಗೆ ಹೋದ ಖೈದಿಗಳು ಒಳ್ಳೆಯವರಾಗಿ ಬದಲಾಗುವ ಬದಲು ಮತ್ತಷ್ಟು ಕೆಳಕ್ಕೆ ಹೋಗುತ್ತಾರೆ. ಯಾರು ಡೇಂಜರಸ್ ಕ್ರೈಮ್ಸ್ ಮಾಡುತ್ತಾರೋ ಅವರನ್ನು ತಿಹಾರ್ ಜೈಲಿಗೆ ಕಳುಹಿಸುತ್ತಾರೆ. ಆದರೆ ತಿಹಾರ್ ಜೈಲಿನಲ್ಲಿರುವ ಮಹಿಳಾ ಖೈದಿಗಳ ಬಗ್ಗೆ ತಿಳಿಯುವುದಕ್ಕಿಂತ ಮೊದಲು ನಮಗೆ ತಿಹಾರ್ ಜೈಲಿನ ಬಗ್ಗೆ ಸ್ವಲ್ಪ ಮಾಹಿತಿ ಇರಬೇಕು. ತಿಹಾರ್ ಜೈಲು ಜನಕ್ಪುರಿ ಮತ್ತು ಹರಿನಗರ ಮಧ್ಯದಲ್ಲಿ ಇದೆ. ತಿಹಾರ್ ಜೈಲು ಯಾವ ಏರಿಯಾದಲ್ಲಿ ಇದೆಯೋ ಅದನ್ನು ತಿಹಾರ್ ವಿಲೇಜ್ ಎಂದು ಕರೆಯುತ್ತಾರೆ. ಡೆಲ್ಲಿಯಲ್ಲಿ 15 ರವರೆಗೆ ಸೆಂಟ್ರಲ್ ಜೈಲುಗಳನ್ನು ಏರ್ಪಡಿಸಿದ್ದಾರೆ. ತಿಹಾರ್ನಲ್ಲಿ 1 ನಂಬರ್ನಿಂದ 9 ನಂಬರ್ ಜೈಲುಗಳಿವೆ. ಅವೆಲ್ಲ ಒಂದೇ ಪ್ಲೇಸ್ನಲ್ಲಿ ಇವೆ. ಅದು ಬಿಟ್ಟು 10ನೇ ನಂಬರ್ ಜೈಲು ರೋಹಿಣಿಯಲ್ಲಿ ಇದೆ. ಹಾಗೆಯೇ 11 ರಿಂದ 15 ಸೆಂಟ್ರಲ್ ಜೈಲು ಮಂಡೂರಿನಲ್ಲಿ ಇವೆ. ಮೊದಲನೇ ನಂಬರ್ ಜೈಲಿನಲ್ಲಿ ದೇಶದ ಅತ್ಯಂತ ಡೇಂಜರಸ್ ಕ್ರಿಮಿನಲ್ಸ್ ರನ್ನು ಇಡುತ್ತಾರೆ. ಈ ಜೈಲು ಪ್ರಪಂಚದ ಹೈ ರಿಸ್ಕ್ ಜೈಲು. ಯಾಕೆಂದರೆ ಇಲ್ಲಿ ಬಹಳ ಮಟ್ಟಿಗೆ ತೀವ್ರವಾದಿಗಳನ್ನು ಇಡುತ್ತಾರೆ. ತಿಹಾರ್ ಜೈಲನ್ನು ನೀರಜ್ ಭವನ್ ಎಂಬ ಗುಂಡ ಅಡ್ಡ ಎಂದು ಕೂಡ ಕರೆಯುತ್ತಾರೆ. ಅವನನ್ನು ತಿಹಾರ್ನಲ್ಲಿ 2ನೇ ನಂಬರ್ ಜೈಲಿನಲ್ಲಿ ಇಟ್ಟಿದ್ದಾರೆ. ಅಷ್ಟೇ ಅಲ್ಲದೆ ಇಲ್ಲಿ 8ನೇ ನಂಬರ್ ಜೈಲಿನಲ್ಲಿ ಲಾರೆನ್ಸ್ ಬಿಷ್ಣೋಯ್ನನ್ನು ಇಟ್ಟಿದ್ದಾರೆ. 5ನೇ ನಂಬರ್ ಜೈಲಿನಲ್ಲಿ 18 ರಿಂದ 22 ವರ್ಷದ ವಯಸ್ಸಿನ ಗ್ಯಾಂಗ್ಸ್ಟರ್ಸ್ ರನ್ನು ಇಡುತ್ತಾರೆ. ಅದರ ನಂತರ 6ನೇ ನಂಬರ್ ಜೈಲಿನಲ್ಲಿ ಮಹಿಳಾ ಅಪರಾಧಿಗಳನ್ನು ಇಡುತ್ತಾರೆ. ತಿಹಾರ್ ಜೈಲಿನ ಕೆಪಾಸಿಟಿ ಕೇವಲ 10,000 ಜನ ಖೈದಿಗಳು ಮಾತ್ರ. ಆದರೆ ಯಾವಾಗ ಈ ಜೈಲಿನಲ್ಲಿ ಸರ್ವೆ ನಡೆದಿದೆಯೋ ಆಗ ಇದರಲ್ಲಿ ಸುಮಾರು 19,000 ಜನ ಖೈದಿಗಳು ಇದ್ದಾರೆ ಎಂಬ ವಿಷಯ ತಿಳಿದುಬಂತು. ತಿಹಾರ್ ಜೈಲಿಗೆ ಸಂಬಂಧಿಸಿದ ಅತ್ಯಂತ ದೊಡ್ಡ ವಿಷಯ ಏನೆಂದರೆ ಇಲ್ಲಿ ಎಷ್ಟು ಜನ ಖೈದಿಗಳು ಇದ್ದಾರೋ ಅವರಲ್ಲಿ 5 ರಿಂದ 8% ಖೈದಿಗಳು HIV ಯಿಂದ ಬಳಲುತ್ತಿದ್ದಾರೆ. ಆದರೆ ಈಗ ನಾನು ನಿಮಗೆ ಇಲ್ಲಿ ಮಹಿಳೆಯರ ಜೀವನದ ಬಗ್ಗೆ, ಯಾರೆಲ್ಲ ತಿಹಾರ್ನಲ್ಲಿ 6ನೇ ನಂಬರ್ ಜೈಲಿನಲ್ಲಿ ಇರುತ್ತಾರೋ ಅವರ ಬಗ್ಗೆ ಹೇಳುತ್ತೇನೆ. ಇಲ್ಲಿ ಇರುವವರು ಹೊರಗಿನ ಪ್ರಪಂಚದ ಯಾವ ವ್ಯಕ್ತಿಯನ್ನು ನೋಡಲು ಸಾಧ್ಯವಿಲ್ಲ. ಇಲ್ಲಿ 6ನೇ ನಂಬರ್ ಜೈಲಿನಲ್ಲಿ ಕೇವಲ 400 ಜನವರಿ ಮಹಿಳೆಯರು ಇರುವುದಕ್ಕೆ ಸ್ಥಳವಿದೆ. ಆದರೆ ಇಂದಿಗೂ ಕೂಡ ಅಲ್ಲಿ ಡಬಲ್ ಅಂದರೆ 800 ಜನವರಿ ಮಹಿಳೆಯರು ಇರುತ್ತಾರೆ. ಅದರಿಂದ ತಿಹಾರ್ ಜೈಲಿನಲ್ಲಿ ಆ ಮಹಿಳಾ ಖೈದಿಗಳ ಜೀವನ ಒಂದು ಕುರಿಗಳ ಮಂದೆಯಂತಾಗುತ್ತದೆ. ಯಾಕೆಂದರೆ ಯಾವಾಗ ಈ ಮಹಿಳೆಯರು ಜೈಲಿನ ಒಳಗೆ ಹೋಗುತ್ತಾರೋ ಆಗ ಈ ಮಹಿಳೆಯರಿಗೆ ಹೊರಗಿನ ಪ್ರಪಂಚದ ಸಂಪರ್ಕ ಸಂಪೂರ್ಣವಾಗಿ ಕಡಿತಗೊಳ್ಳುತ್ತದೆ. ಈ ಜೈಲಿನಲ್ಲಿ ಅವರು ಯಾರ ಜೊತೆಯೂ ಮಾತನಾಡಲು ಆಗುವುದಿಲ್ಲ. ಹಾಗೆಯೇ ಇಲ್ಲಿ 3 ಹೊತ್ತು ಊಟ ಹಾಕುತ್ತಾರೆ. ಅದರಲ್ಲಿ ಪಪ್ಪು, ಅನ್ನ, ಚಪಾತಿ, ಪಲ್ಯ ಇರುತ್ತವೆ. ಆದರೆ ಖೈದಿಗಳಿಗೆ ಯಾವ ಊಟವನ್ನು ಹಾಕುತ್ತಾರೋ ಅದರ ಕ್ವಾಲಿಟಿ ಅಷ್ಟೊಂದು ಚೆನ್ನಾಗಿರುವುದಿಲ್ಲ. ಇಲ್ಲಿ ಪಪ್ಪು ಸಂಪೂರ್ಣವಾಗಿ ನೀರಿನ ಹಾಗೆ ಇರುತ್ತದೆ. ಚಪಾತಿ ಹಪ್ಪಳದ ಹಾಗೆ. ಕರ್ರಿಯನ್ನು ನೋಡಿದರೆ ಅದರಲ್ಲಿ ಎಣ್ಣೆ ಆಗಲಿ ಮಸಾಲೆಗಳು ಆಗಲಿ ಇಲ್ಲದ ಹಾಗೆ ಕಾಣಿಸುತ್ತದೆ. ಈಗ ನೀವು ಗವರ್ನಮೆಂಟ್ ಏಕೆ ಖೈದಿಗಳಿಗೆ ಇಂತಹ ಊಟ ಹಾಕುತ್ತಿದೆ ಎಂದು ಅಂದುಕೊಳ್ಳುತ್ತಿರಬಹುದು. ಆದರೆ ಗವರ್ನಮೆಂಟ್ ಇದರ ಮೇಲೆ ಕ್ರಮ ತೆಗೆದುಕೊಳ್ಳುತ್ತಿಲ್ಲ ಎಂದು ಅಲ್ಲ. ಇಲ್ಲಿ ಕೆಲಸ ಮಾಡುವವರಲ್ಲಿ ಕೆಲವರು ಇಲ್ಲಿಗೆ ಬರುವ ಸಾಮಾನುಗಳನ್ನು ಹೊರಗೆ ಮಾರಿಕೊಳ್ಳುತ್ತಾರೆ. ಹಾಗೆ ಮಾರಿಕೊಂಡು ಖೈದಿಗಳಿಗೆ ಇಂತಹ ಊಟ ಹಾಕುತ್ತಾರೆ. ಹಾಗೆ ಮಾಡುವುದರ ಹಿಂದಿನ ಮುಖ್ಯ ಉದ್ದೇಶ ಏನೆಂದರೆ ಇಲ್ಲಿರುವ ಖೈದಿಗಳು ಆ ಊಟ ತಿನ್ನದೆ ಜೈಲಿನಲ್ಲಿರುವ ಕ್ಯಾಂಟೀನ್ ಊಟ ತಿನ್ನಬೇಕು ಎಂದು. ಆಗ ಕ್ಯಾಂಟೀನ್ಗೆ ಅಲ್ಲವೇ ಲಾಭ. ಒಂದು ವೇಳೆ ಜೈಲಿನಲ್ಲಿ ನಿಮ್ಮ ಹತ್ತಿರ ದುಡ್ಡು ಇದ್ದರೆ ನಿಮಗೆ ಎಲ್ಲಾ ಸಿಗುತ್ತದೆ. ಒಂದು ವೇಳೆ ನಿಮ್ಮ ಹತ್ತಿರ ದುಡ್ಡು ಇಲ್ಲದಿದ್ದರೆ ನಿಮಗೆ ಅಲ್ಲಿ ಒಂದೇ ಒಂದು ನಿಮಿಷ ಕೂಡ ಕಳೆಯುವುದು ಕಷ್ಟವಾಗುತ್ತದೆ. ತಿಹಾರ್ ಜೈಲಿಗೆ ಸಂಬಂಧಿಸಿದ ಒಂದು ಅದ್ಭುತವಾದ ವಿಷಯ ಏನೆಂದರೆ ಇಲ್ಲಿ ನಿಮಗೆ ಯಾವುದೇ ಜಬ್ಬು ಬಂದರೂ ಕೇವಲ ಒಂದೇ ಒಂದು ಮೆಡಿಸಿನ್ ಕೊಡುತ್ತಾರೆ.
ಅದರ ಹೆಸರೇ ಪ್ಯಾರಾಸೆಟಮಲ್. ಹಾಗೆಯೇ ಇಲ್ಲಿರುವ ಮಹಿಳಾ ಖೈದಿಗಳು ಒಂದೇ ಕಡೆ ಇರುವುದು, ಊಟ ಮಾಡುವುದು ಹಾಗೂ ಅಲ್ಲೇ ಮಲಗಬೇಕಾಗುತ್ತದೆ. ಅದರ ಜೊತೆಗೆ ಇಲ್ಲಿ ಪ್ರತಿ ಚಿಕ್ಕ ಚಿಕ್ಕ ವಿಷಯಕ್ಕೂ ಜಗಳಗಳು ನಡೆಯುತ್ತವೆ. ಅಂದರೆ ಸಣ್ಣ ಸಣ್ಣ ವಸ್ತುಗಳ ಬಗ್ಗೆ ಒಂದು ಮಹಿಳೆ ಮತ್ತೊಂದು ಮಹಿಳೆಯೊಂದಿಗೆ ಜಗಳ ಆಡುತ್ತಾ ಇರುತ್ತಾರೆ. ಇಲ್ಲಿ ಜೈಲರ್ ಕೇವಲ ನಾಮಮಾತ್ರಕ್ಕೆ ಇರುತ್ತಾರೆ. ಆ ಜೈಲಿನಲ್ಲಿ ಯಾರೇ ಹಳೆಯ ಖೈದಿಗಳು ಇರುತ್ತಾರೋ ಅವರದ್ದೇ ನಡೆಯುತ್ತದೆ. ಒಂದು ವೇಳೆ ಯಾರಾದರೂ ಮಹಿಳೆ ಬೇಯಿಲ್ ಮೇಲೆ ಹೊರಗೆ ಹೋಗಿ ತಿರುಗಿ ಜೈಲಿಗೆ ಬಂದರೆ ಆಗ ಆ ಮಹಿಳೆಯನ್ನು ಚೆಕ್ ಮಾಡುವುದಕ್ಕೋಸ್ಕರ ಅವಳ ಬಟ್ಟೆಗಳನ್ನು ಪೂರ್ತಿ ತೆಗೆದು ಬಿಡುತ್ತಾರೆ. ಆಗ ಆ ಮಹಿಳೆಗೆ ಪೀರಿಯಡ್ಸ್ ಇದೆಯಾ ಇಲ್ಲವಾ ಅನ್ನೋ ವಿಷಯವನ್ನು ಕೂಡ ಗಮನಿಸುವುದಿಲ್ಲ. ಈ ಜೈಲಿನಲ್ಲಿ ಬಹಳಷ್ಟು ಮಹಿಳೆಯರು ಟ್ರಯಲ್ನಲ್ಲಿದ್ದಾರೆ. ಅಂದರೆ ಇಲ್ಲಿಯವರೆಗೆ ಅವರಿಗೆ ಶಿಕ್ಷೆ ವಿಧಿಸುವುದು ಜರುವಾಗಿಲ್ಲ. ಆದರೂ ಅವರು ಶಿಕ್ಷೆಯನ್ನು ಅನುಭವಿಸುತ್ತಿದ್ದಾರೆ. ಇಲ್ಲಿ ಬಾತ್ರೂಮ್ಗಳಿವೆ, ಆದರೆ ಅವುಗಳಿಗೆ ಯಾವುದೇ ಡೋರ್ಸ್ ಇರುವುದಿಲ್ಲ. ಈ ವಿಷಯವನ್ನು ಮಹಿಳಾ ವಿಭಾಗಗಳು ವಿರೋಧಿಸಿವೆ ಕೂಡ. ಬಹಳಷ್ಟು ಎನ್ಜಿಒಗಳು ಜೈಲಿನ ಒಳಗೆ ಹೋಗಿ ಮಹಿಳೆಯರ ಡೆವಲಪ್ಮೆಂಟ್ಗೋಸ್ಕರ ಕೆಲಸ ಮಾಡುತ್ತಾರೆ. ಹೇಗೆಂದರೆ ಅಲ್ಲಿ ಮಹಿಳೆಯರಿಗೆ ಟ್ರೈನಿಂಗ್ ಕೊಡುವುದು, ಅವರಿಗೆ ಹೊಲಿಗೆ, ನೇಯ್ಗೆ ಕಲಿಸುವುದು ಮತ್ತು ಅವರಿಗೆ ಉದ್ಯೋಗವನ್ನು ನೀಡಲು ಜೈಲಿನಲ್ಲಿ ಚಿಕ್ಕ ಚಿಕ್ಕ ಫ್ಯಾಕ್ಟರಿಗಳನ್ನು ಕೂಡ ಏರ್ಪಡಿಸುತ್ತಾರೆ. ಅಲ್ಲಿ ಪಾಪಡ್, ಮಿಕ್ಸರ್, ಚಿಪ್ಸ್ನಂತಹವುಗಳನ್ನು ತಯಾರಿಸುತ್ತಾರೆ. ಆದರೆ ಜೈಲಿನಲ್ಲಿರಲಿ ಅಥವಾ ಜೈಲಿನಿಂದ ಹೊರಗೆ ಬಂದ ನಂತರವೇ ಆಗಲಿ ಈ ಮಹಿಳೆಯರ ಜೀವನ ಅಷ್ಟೊಂದು ಸುಲಭವಾಗಿ ಇರುವುದಿಲ್ಲ. ಯಾಕೆಂದರೆ ಯಾವಾಗ ಈ ಮಹಿಳೆಯರು ಜೈಲಿನಿಂದ ಹೊರಗೆ ಬರುತ್ತಾರೋ ಆಗ ಆಕೆಯ ಕುಟುಂಬದ ಸದಸ್ಯರೇ ಆಕೆಯನ್ನು ಸ್ವೀಕರಿಸಲು ಒಪ್ಪುವುದಿಲ್ಲ. ಲೈಫ್ ಲಾಂಗ್ ಅವರಿಗೆ ಕ್ರಿಮಿನಲ್ ಎಂಬ ಟ್ಯಾಗ್ ಹಾಕಲ್ಪಡುತ್ತದೆ. ಸೊ ಫ್ರೆಂಡ್ಸ್, ನೋಡಿದಿರಲ್ಲ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೆ ತಪ್ಪದೆ ಶೇರ್ ಮಾಡಿ.